ಏನೋ ಹಾಗೆ ಮುಖ ನೋಡ್ತಿದ್ಯಾ, ಕಳ್ಸ್ಕೊಡು. ಧಾರಾಳವಾಗಿ ಕರ್ಕೊಂಡು ಹೋಗಿ. ಧಾರಾಳವಾಗಿ ಕರ್ಕೊಂಡು ಹೋಗಿ. ಯಾವಾಗ ಬೇಕಾದ್ರೂ ಕರ್ಕೊಂಡೋಗಿ, ಯಾವಾಗ ಬೇಕಾದ್ರೂ ಕರ್ಕೊಂಬನ್ನಿ. ನೀವು ಕೇಳಕ್ಕೆಲ್ಲ ಹೋಗ್ಬಿಡಿ ಸುಮಕ್ಕ. ರೀ, ಇದೇನಿದು ಇಷ್ಟು ಸುಲಭವಾಗಿ ಕರ್ಕೊಂಡು ಹೋಗಿ ಅನ್ಬಿಟ್ರಿ? ಯಾಕ್ರಿ? ಒಂದಿನಕ್ಕೆ ನನ್ನಿಂದ ನಿಮ್ಗೆ ಏನಾದ್ರೂ ತೊಂದ್ರೆನಾ? ಅರ್ಚನಾ, ನಿಂಗೆ ಮರ್ತೋಯ್ತಾ? ಮದುವೆಗೆ ಮುಂಚೆ ನಾವೆಲ್ಲರೂ ಮಾತಾಡ್ಕೊಂಡಿದ್ದೇನು? ನಮ್ಮನೆ ನಿಮ್ಮನೆ ಬೇರೆ ಬೇರೆ ಇರಲ್ಲ ಅಂತ ಹೇಳಿದ್ವಿ ತಾನೆ? ಎಲ್ಲ ಒಂದೇ ಮನೆ ತಾನೆ? ನೀವು ಅಲ್ಲಿದ್ರು ನಮ್ಮನೇನೆ, ಇಲ್ಲಿದ್ರು ನಮ್ಮನೇನೆ. ಅಲ್ಲಿದ್ರು ಅರ್ಚನಾನೆ, ಇಲ್ಲಿದ್ರು ಅರ್ಚನಾನೆ. ಓಹೋಹೋ, ಸಾಹೇಬ್ರು ಈ ರೂಟಲ್ಲಿ ಹೋಗ್ತಾ ಇದ್ದೀರಾ? ಹೋಗಿ ಹೋಗಿ, ನಡಿಲಿ ನಡಿಲಿ. ಅತ್ತೆ ಮನೆಗೆ ಅಳಿಯಂದ್ರು ಬೆಣ್ಣೆ ಹಚ್ಚಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಷ್ಟೇ, ಮುಗ್ದೋಯ್ತು. ಅತ್ತೆ, ಇವ್ರಗಳ ಮಧ್ಯೆ ನಾವ್ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ಇವರೆಲ್ಲ ಒಂದೇ ಅತ್ತೆ. ಸಾರಿ ಸಾರಿ ಸಾರಿ, ನಾವೆಲ್ಲ ಒಂದೇ. ಸುಶಾಂತ್ ಏನ್ ಹೇಳಿದ್ನೋ ಅದ್ ನಡೀಲಿ ಬಿಡಿ. ಅದ್ಗೆ ನೀವಿನ್ನೂ ನನ್ನನ್ನ ರೇಗ್ಸೋದ್ ಬಿಟ್ಟಿಲ್ಲ ಅಲ್ಲ? ಅಲ್ಲ, ನಿಮಗೆ ರೇಗ್ಸೋದ್ರಿಂದ ಏನ್ ಸಿಗುತ್ತೆ ಅಂತ? ಅಲ್ಲ, ನಾನ್ ಕಾಫಿ ಏನಾದ್ರೂ ತರ್ಲಾ? ಬೇಡ 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 ಬೇಡ. ಅದ್ ಸರಿ, ಏನದ್ಕೆ ದಿಢೀರಂತ ಕರ್ಕೊಂಡು ಹೋಗೋದಕ್ ಬಂದ್ಬಿಟ್ಟಿದ್ದೀರಾ? ಕಾರಣ ಹೇಳ್ದೆ ಹೋದ್ರೆ ನೀನ್ ಬರಲ್ವಾ? ಅದು ಹಾಗಲ್ಲ ಅತ್ಗೆ, ಅದು ನೆನ್ನೆ ಎಲ್ಲ ಮನೇಲೇ ಇದ್ನಲ್ಲ, ಸೊ ಏನು ಹೇಳಿಲ್ಲ. ಅದ್ಗೆ ಅಣ್ಣ ಏನಾದ್ರು? ನಿನ್ನೆ ಬೇರೆ ಇವತ್ ಬೇರೆ ಅಲ್ವೇನಮ್ಮ? ಈಗ ಬರಲ್ವಾ ನೀನು? ಅಣ್ಣನು ಏನು ಹೇಳಿಲ್ಲ. ಅದು ಹಾಗಲ್ಲ ಕಣಮ್ಮ, ಇವತ್ತು ನಮ್ ದೇವಸ್ಥಾನದ ಅರ್ಚಕರಿದಾರಲ್ವಾ, ಹಾ, ಅವರು ಫೋನ್ ಮಾಡಿದ್ರು. ನಿನ್ ಮದುವೆಗೆ ಮುಂಚೆ ನಾವೇನೋ ಸೇವೆ ಮಾಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಅದನ್ನ ಅವರು ಜ್ಞಾಪಿಸಿದ್ರು. ಹೊತ್ಕೊಂಡಿರೋ ಹರಕೆನ ತೀರ್ಸೋದು ನಮ್ ಧರ್ಮ ಅಲ್ವಾ? ಅದಕ್ಕೆ ಗಂಡ ಹೆಂಡ್ತಿನ ಇಬ್ರು ಕರ್ಕೊಂಬರ್ಲಾ ಅಂತ ಕೇಳ್ದೆ ಅವ್ರಿಗೆ. ಅವರು ಬೇಡ, ಒಬ್ರೇ ಬರ್ಬೇಕು, ಹರಕೆ ತೀರಿಸ್ಬೇಕು ಅಂತ ಹೇಳಿದ್ರು. ಓ, ಹೊಸದಾಗಿ ಮದುವೆ ಆಗಿದ್ಯಾ, ಹರಕೆಗಳನ್ನೆಲ್ಲ ತೀರಿಸ್ಬಿಟ್ರೆ ಆಮೇಲೆ ಗಂಡನ ಜೊತೆ ಸುಖವಾಗಿ ಕ್ಷೇಮವಾಗಿರ್ಬೋದಲ್ವಾ? ಹಾಗಾದ್ರೆ ಸರಿ ಅತ್ಗೆ. ಓ, ಹರಕೆ ತೀರ್ಸೋದಿಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಹಾಗೆ ನಮಗೂ ಸ್ವಲ್ಪ ಬೇಡ್ಕೊಂಡ್ ಬಂದ್ಬಿಡಿ. ಅದ್ ಸರಿ, ನಾನ್ ಬೇಡ್ಕೊಂಡಿದ್ದೀನ ಏನ್ ಮಾಡಿದ್ರಿ? ಆ ಹರಕೆನೂ ಇದೆ. ಸಾಧನಾ, ನೀನೇನೇ ಬೇಡ್ಕೊಂಡೆ? ಅಯ್ಯೋ ಅತ್ತೆ, ಅದು ಹೇಳೋ ಅಂತ ವಿಷಯನೇ, ಆದ್ರೆ ಇಲ್ಲಿ ಹೇಳ್ಬಾರ್ದು ವಿಷಯ. ಸುಮಕ್ಕ, ಕರ್ಕೊಂಡು ಹೋಗಿ ಮಾತಾಡ್ತೀರ ತಾನೆ? ಆ ಹರಕೆ ಬಗ್ಗೆನೂ ನಾನು ಅರ್ಚನಾ ಹತ್ರ ಮಾತಾಡಿ ಹೇಳ್ ಕಳಿಸ್ತೀನಿ. ಅವಳಿಗೆ ಅರ್ಥ ಆಗೋ ಥರನೇ ಹೇಳ್ ಕಳಿಸ್ತೀನಿ. ಏನದ್ಕೆ ಇದು? ಮನೆಗೆ ಬರ್ತೀಯಲ್ಲ, ಬಾ ಹೇಳ್ತೀನಿ. ಹಾಗಾದ್ರೆ ಕರ್ಕೊಂಡು ಹೋಗ್ಲಾ? ಅಮ್ಮ ಅರ್ಚನಾ, ಆರಾಮಾಗಿ ಹೋಗ್ಬಮ್ಮ. ಹಾಗೆ ಸುಮತಿ ಅವರೇ, ಕೇಳ್ಬಾರ್ದು, ವಾಪಸ್ ಯಾವಾಗ ಕಳಿಸ್ಕೊಡ್ತೀರಾ? ಅದೇ ಹರಕೆ ಬಗ್ಗೆ ಹೇಳಿದ್ನಲ್ಲ ನಾನು. ಅಲ್ಲಿ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ನಾನು ಯಾವಾಗ ಕರ್ಕೊಂಬರ್ತೀನಿ ಅನ್ನೋದು ಗೊತ್ತಾಗುತ್ತೆ. ಸುಮಕ್ಕ, ಹರಕೆ ತೀರ್ಸಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಅಲ್ವಾ? ಏನೇ ಸಾಧನಾ? ಅತಿ ಬನ್ನಿ ಇಲ್ಲಿ.